ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಇವತ್ತು ಬೆಳಗ್ಗೆ ನಾನು ಒಂದು ಬೋಟ್ ನೆಕ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ. ಅದರ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನನ್ನು ತುಂಬ ಈಸಿಯಾಗಿ ಹೊಲಿಯೋದನ್ನು ಹೇಳ್ಕೊಟ್ಟಿದ್ದೀನಿ. ಫಸ್ಟು ನೀವು ಬ್ಯಾಕ್ ನೆಕ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತು ಲೈನಿಂಗ್ ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಫಸ್ಟು ಈ ಥರ ಒಂದು ಕ್ಯಾನ್ವಾಸ್ ಮೇಲೆ ನೀವು ಲೈನಿಂಗ್ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನೇ ಇಟ್ಕೊಂಡು ಟ್ರೇಸನ್ನು ಮಾಡ್ಕೊಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನೀವು ಮಾರ್ಕರಲ್ಲಾದರೂ ಅಡ್ಡಿಲ್ಲ ಮತ್ತು ಪೆನ್ನಲ್ಲಾದರೂ ಅಡ್ಡಿಲ್ಲ, ಟ್ರೇಸನ್ನು ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಪೇಪರ್ ತಗೊಂಡು ಎಷ್ಟು ಬೇಕೋ ಅಷ್ಟು, ತುಂಬ ಈಸಿ ಮೆಥಡ್ ಅನ್ಬೋದು. ನೀವು ಯಾವುದೇ ಬ್ಯಾಕ್ ನೆಕ್ ಡಿಸೈನ್ ಮಾಡುವಾಗಲೂ ಅಷ್ಟೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಕೂರುತ್ತೆ. ನೋಡಿ, ನೀವು ಫ್ರಂಟಲ್ಲಿ ವಿ ಶೇಪ್ ಹೊಲಿಯೋದಾದ್ರೂ ಅಷ್ಟೇ ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ ಡಿಸೈನ್ ಅನ್ನೋದು ಸಹ ಚೆನ್ನಾಗಿ ಬರುತ್ತೆ. ಈ ರೀತಿ ಮಧ್ಯದಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಡಿಸೈನನ್ನು ನೀವು ಕಾಣೋ ಥರ ಸ್ವಲ್ಪ ಟ್ರೇಸ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಹಾಕಿ ಈ ರೀತಿ ಬ್ಯಾಕ್ ನೆಕ್ ಡಿಸೈನನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಈ ರೀತಿ ಸೆಂಟ್ರ್ ಪಾಯಿಂಟನ್ನು ಮಾಡಿಕೊಂಡು ಟ್ರೇಸನ್ನು ಕಾಣೋ ರೀತಿ ಮಾಡ್ಕೊಳ್ಳಿ. ಈಗ ಒಂದು ಲೈನಿಂಗ್ ಬಟ್ಟೆ ಮೇಲೆ ಈ ಕ್ಯಾನ್ವಾಸನ್ನು ಅಂಟಿಸ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಬ್ಯಾಕ್ ಮೇಯ್ನ್ ಪಾರ್ಟು ಮತ್ತು ಲೈನಿಂಗನ್ನು ಇಟ್ಕೊಂಡು ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ನೀವು ಪಿನ್ ಬೇಕಿದ್ರೆ ಪಿನ್ ಮಾಡ್ಕೊಬೋದು, ಇಲ್ಲಾಂದರೆ ಶೋಲ್ಡರನ್ನು ನೀವು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಹೊಲ್ಕೋಬೋದು. ಮೇಯ್ನ್ ಫ್ಯಾಬ್ರಿಕ್ ನೀವು ಒಳಮೈ ಮೇಲೇ ಲೈನಿಂಗನ್ನು ಇಟ್ಕೊಂಡು ಹೊಲ್ಕೋಬೇಕು. ಯಾಕಂದರೆ ಇದು ಉಲ್ಟಾ ಫೋಲ್ಡ್ ಮಾಡೋದಿಲ್ಲ. ಹಾಗಾಗಿ ಉಲ್ಟಾ ಫೋಲ್ಡ್ ಮಾಡೋದಾದರೆ ಮೇಯ್ನ್ ಫ್ಯಾಬ್ರಿಕ್ ಮೇಯ್ನ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಹೊಲಿದು ಉಲ್ಟಾ ತಿರ್ಗ್ಸೋಕ್ಕಾಗತ್ತೆ. ಇದು ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ ಮೇಯ್ನ್ ಫ್ಯಾಬ್ರಿಕ್ಕಿನ ಒಳಭಾಗದ ಮೇಲೆ ಲೈನಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು. ಈ ಬಟ್ಟೆಯಲ್ಲಿ ಮೇಯ್ನು ಮತ್ತು ಒಳ ಪೀಸು ಗೊತ್ತಾಗ್ತಿರಲಿಲ್ಲ, ಸೇಮ್ ಇತ್ತು. ನೋಡಿ, ಈ ರೀತಿ ನೀವು ಲೈನಿಂಗ್ ಇಟ್ಬಿಟ್ಟು ಹೊಲ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈಗ ನಾವು ಕ್ಯಾನ್ವಾಸ್ ಹೊಲ್ಕೊಂಡು ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಜನ ಕ್ಯಾನ್ವಾಸ್ ಮಾಡಿ ಸ್ಟಿಚ್ ಮಾಡಬೇಕು, ನಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಂಥವರಿಗೆ ಒಂದು ಈಸಿಯಾದ ಮೆಥಡ್ ಅಂತ ಹೇಳ್ಬೋದು. ನೋಡಿ, ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಈ ರೀತಿ ಹೊಲ್ಕೊಂಡಾದಮೇಲೆ ಕಟ್ಸ್ ಏನು ಬೇಡ, ಯಾಕಂದರೆ ಉಲ್ಟಾ ಫೋಲ್ಡ್ ಮಾಡಲ್ಲ. ನನಗೆ ಕಟ್ಸ್ ಹಾಕಿ ಅಭ್ಯಾಸ ಆಗಿರೋದ್ರಿಂದ ಕೊಟ್ಟೆ. ಈ ರೀತಿ ನೀವು ಅಟ್ಯಾಚ್ ಮಾಡಾದಮೇಲೆ ಈಗ ಕ್ಯಾನ್ವಾಸ್ ಪೇಪರನ್ನು ಸ್ಟಿಚ್ ಮಾಡೋಕ್ಕೂ ಮೊದಲು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ, ನಾನು ಕಟ್ಟಿಂಗ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ, ಕಟ್ಟಿಂಗ್ ವಿಡಿಯೋನು ನೋಡ್ಕೊಳ್ಳಿ. ಇದರಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಹೇಳ್ಕೊಡಿದ್ದೀನಿ. ಫ್ರಂಟಲ್ಲಿ ನಾನು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ದೆ. ಫ್ರಂಟು ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಸಹ ಇಟ್ಟಿದ್ದೆ. ಬ್ಯಾಕ್ ಹುಕ್ಸ್ ಅಲ್ಲ ಈ ಬ್ಲೌಸು, ಬ್ಯಾಕ್ ಡಿಸೈನ್ ಬ್ಲೌಸು. ಈ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕಲ್ಲಿ ನೀವು ನೋಡ್ಕೋಬೋದು. ಹಾಗೆಯೇ ನೋಡಿ, ಈಗ ನಾವು ಕ್ಯಾನ್ವಾಸ್ ಪೇಪರಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ವಲ್ಲ, ಎಕ್ಸ್ಟ್ರಾನೇ ಒಂದು ಲೈನಿಂಗ್ ಬಟ್ಟೆ ತೊಗೊಂಡು ಇದನ್ನು ಈ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿನೇ ಅನ್ಬೋದು ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು. ಜಾಸ್ತಿ ಬಟ್ಟೆ ಏನು ಬೇಡ, 2 ಬಟ್ಟೆ ಲೈನಿಂಗ್ ಬಟ್ಟೆ ಇದ್ದರೂ ಪ್ಯಾಚ್ ಮಾಡ್ಕೊಂಡು ಈ ರೀತಿ ಹಾಕೋಬೋದು. ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಈಗಂತೂ ಕ್ಯಾನ್ವಾಸ್ ಹಾಕದೆ ಸ್ಟಿಚ್ ಮಾಡೋದೇ ಇಲ್ಲ, ಎಲ್ಲ ಬ್ಲೌಸ್ಗಳಿಗೂ ಕ್ಯಾನ್ವಾಸ್ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ. ನಂದು ಇನ್ನೂ ಸಹ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ಮೇಲೆ ನಾನು ಒಳ್ಳೊಳ್ಳೆ ಬ್ಯಾಕ್ ನೆಕ್ ಡಿಸೈನನ್ನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಕಟ್ಸ್ ಹಾಕ್ಬಿಟ್ಟು ಫುಲ್ಲು ರೌಂಡಾಗಿ ಮಡ್ಚ್ಕೊಬೇಕು. ಮಧ್ಯ ಸೆಂಟರಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡೋದಕ್ಕಾಗಿ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ಇದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ತುಂಬ ವೆರೈಟಿ ಬ್ಲೌಸ್ ಹೊಲಿಬೋದು. ಅಂದರೆ ತುಂಬ ಥರ ಇದೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ. ಆಲ್ಮೋಸ್ಟ್ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಮಧ್ಯಕ್ಕೆ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಇಟ್ಕೊಂಡು ನೀವು ಈ ರೀತಿ ಲೈನಿಂಗನ್ನು ಇಟ್ಕೊಬೇಕು. ಕ್ಯಾನ್ವಾಸ್ ನೀವು ಮೇಲ್ ಕಾಣೋ ರೀತಿ ಇಟ್ಕೋಬೇಡಿ. ಈಗ ನಾನು ಇಟ್ಕೊಳ್ತಿದ್ದೀನಲ್ಲ ಈ ರೀತಿ, ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಆ ಥರ ಇರೋ ಥರ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಹಾಕ್ಕೊಳ್ಳಿ. ಯಾವ ಕಡೆನೂ ಜಾರೋದಿಲ್ಲ. ಹಾಗೆ ನೀವು ಸ್ಟಿಚ್ ಮಾಡೋಕ್ಕೆ ಹೋದರೆ ಸುಕ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡಿ.
ನೋಡಿ ಈ ರೀತಿ ಒಂದು ಗುಂಪಿನನ್ನು ನೀವು ಹಾಕ್ಕೊಂಡು ಒಂದು 2-3 ಈ ರೀತಿ ಶೋಲ್ಡರಲ್ಲಿ 2 ಕಡೆನೂ ಮತ್ತು ಬ್ಯಾಕಲ್ಲಿ ಈ ರೀತಿ ಸ್ವಲ್ಪ ಈ ಥರ ನೋಡಿಕೊಂಡು ಇಲ್ಲೊಂದು ಪಿನ್ನನ್ನು ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಿಮಗೆ ಇನ್ನೂ ಜಾರತೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಗುಂಪಿನನ್ನು ಹಾಕೋಬೋದು. ನೋಡಿ ಈಗ ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ. ಈ ರೀತಿ ಕ್ಯಾನ್ವಾಸ್ ಕೊಟ್ಟಾಗ ಹೆಮ್ಮಿಂಗ್ ಮಾಡಬೇಕಾಗತ್ತೆ ಬ್ಯಾಕ್ ಸೈಡಲ್ಲಿ. ಇನ್ನೂ ಒಂಥರ ಕ್ಯಾನ್ವಾಸ್ ಕೊಡೋದಿದೆ, ಅದು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬ್ಯಾಕ್ ನೆಕ್ ಡಿಸೈನಿಗೆ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಫುಲ್ಲು ನೀಟಾಗಿ ಹೊಲ್ಕೊಳ್ಳಿ, ಸ್ವಲ್ಪ ನೋಡ್ಕೊಂಡು ಹೊಲ್ಕೊಳ್ಳಿ, ಕೆಲವು ಸರಿ ಸುಕ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ ಈ ರೀತಿ ಫುಲ್ಲು ಹೊಲ್ಕೊಂಡ್ರ ಮೇಲೆ ಕಟ್ ಮಾಡಿ ಕಟ್ಸನ್ನು ಹಾಕ್ಕೊಳ್ಳಿ. ನೀಟಾಗಿ ಕ್ಯಾನ್ವಾಸ್ ತಿರುಗತ್ತೆ. ಗುಂಪಿನೆಲ್ಲ ತಕ್ಕೊಂಡು ಕಟ್ ಮಾಡಿಕೊಂಡು ಬ್ಯಾಕ್ ನೆಕ್ ಹೇಗೆ ಕಟ್ ಮಾಡಬೇಕು, ಟೈಟ್ ಬರಬಾರ್ದು ಅನ್ನೋ ರೀತಿ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಇದೇ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ವಿಡಿಯೋ ಹಾಕಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಹತ್ರವಾಗಿ ಕಟ್ಸನ್ನು ಕೊಡಿ. ನೀಟಾಗಿ ತಿರುಗತ್ತೆ ಫ್ಯಾಬ್ರಿಕ್ಕು. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಅಂತಾರೆ. ಮೇನ್ ಫ್ಯಾಬ್ರಿಕ್ ಕ್ಯಾನ್ವಾಸ್ ಹಾಕಿದ್ರೆ ಕಾಣಿಸ್ತಾ ಇರುತ್ತೆ ಅಂದರೆ ಈ ಮೆಥಡ್, ಇವತ್ತು ನಾನು ತೋರಿಸಿದ್ನಲ್ಲ ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ನೋಡಿ ಈಗ ಈ ರೀತಿ ಉಲ್ಟಾ ಮಾಡಬೇಕು. ಇಲ್ಲಿ ಏನು ಅಂದರೆ ಹೆಮ್ಮಿಂಗ್ ಮಾಡಬೇಕಾಗತ್ತೆ ಅಷ್ಟೇ. ನೋಡಿ ಈ ರೀತಿ ಆದಮೇಲೆ ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟಿಚ್ ಬೇಕಾದ್ರೂ ಹಾಕೋಬೋದು. ನಾನು ಸ್ಟಿಚ್ಚಿಂಗು ಒಂದು ಹಾಕ್ಕೊಳ್ತೀನಿ ಇವಾಗ. ಸ್ಟಿಚ್ಚಿಂಗ್ ಎಲ್ಲ ಮುಗಿದ್ರ ಮೇಲೆ ಹೆಮ್ಮಿಂಗ್ ಆದ್ರ ಮೇಲೆ ಆ ಸ್ಟಿಚ್ಚನ್ನು ಬೇಕಾದರೆ ತಕ್ಕೋಬೋದು. ಇಲ್ಲಾಂದರೆ ನೀವು ಈ ರೀತಿ ನೀಟಾಗಿ ಕ್ಯಾನ್ವಾಸನ್ನು ಸೆಟ್ ಮಾಡಾದಮೇಲೆ ಐರನ್ ಸಹ ಮಾಡ್ಕೋಬೋದು. ಐರನ್ ಮಾಡಿ ಕೂರಿಸಿ ನೀವು ಬ್ಯಾಕು ಫ್ರಂಟ್ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಏನೂ ಪರವಾಗಿಲ್ಲ. ನೋಡಿ ಈ ರೀತಿ ರೆಡಿ ಆಯಿತು. ಬ್ಲೌಸು ನಾನು ಹೊಲಿದ ತಕ್ಷಣವೇ ವೇರ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಾಗಿತ್ತು, ತುಂಬ ನೀಟಾಗಿ ಕೂತಿತ್ತು. ನಾನು ಯಾವುದಾದ್ರೂ ಫಂಕ್ಷನಿಗೆ ಅಂದರೆ ಇನ್ನು ಹಬ್ಬಗಳೇ ಅಲ್ವಾ, ಯಾವುದಾದ್ರೂ ಪೂಜೆ ಇದ್ದರೆ ಆ ಬ್ಲೌಸನ್ನು ಹಾಕ್ತೀನಿ. ಅದರ ವಿಡಿಯೋನ ರೇವತಿ ಕನ್ನಡ ಲಾಗಲ್ಲಿ ಹಾಕ್ತೀನಿ. ಯಾರು ರೇವತಿ ಕನ್ನಡ ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಂದು ಇನ್ನೊಂದು ಚಾನಲ್ ಆಗಿರುತ್ತೆ. ನೋಡಿ ಈ ರೀತಿ ಒಂದು ಸ್ಟಿಫಾಗಿ ಕೂರೋದಕ್ಕೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಹೊಲಿಗೆ ನಿಮ್ಮ ಆಪ್ಷನ್, ಬೇಡ ಅಂದರೂ ಬೇಡ, ಐರನ್ ಮಾಡ್ಕೋಬೋದು. ಈಗ ನೀಟಾಗಿ ಇಟ್ಕೊಂಡು ನೋಡಿ ಇಲ್ಲೊಂದು ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ, ಅಷ್ಟು ಬಿಟ್ಟರೆ ಮತ್ತು ಏನೂ ಕೆಲಸ ಇಲ್ಲ. ಈ ರೀತಿ ಕೂಡಿಸ್ಕೊಳ್ಳಿ. ಇಲ್ಲೊಂದು ಗುಂಡಿ ಬರುತ್ತೆ ಮತ್ತು ಬ್ಯಾಕಲ್ಲಿ ಒಂದು ಗುಂಡಿ ಬರುತ್ತೆ. ಈಗ ನಾವು ಡಿಸೈನ್ ಮಾಡಬೇಕು. ಈ ರೀತಿ 1 ಇಂಚಿಗೆ ಕಟ್ ಮಾಡಿಕೊಂಡು ಡೋರಿನ ರೆಡಿ ಮಾಡ್ಕೋಬೇಕು. ಈ ಡೋರಿನ 1.5 ಇಂಚಿಗೆ ಕಟ್ ಮಾಡಿಕೊಂಡು ಡಿಸೈನ್ ಮಾಡಬೇಕಾಗತ್ತೆ. ನೋಡಿ ಡೋರಿನ ರೆಡಿ ಮಾಡ್ಕೊಳ್ತೀವಿ. ಉದ್ದದ ಡೋರಿ ತೆಗಿಯೋಕ್ಕೆ ಇದರಲ್ಲಿ ಬಟ್ಟೆ ಉಳಿದಿರಲಿಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದ ಡೋರಿ ತಗೊಂಡು ನಾನು ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಿದೆ. ಬಟ್ಟೆ ಸ್ವಲ್ಪ ಶಾರ್ಟೇಜ್ ಇತ್ತು, ಹಾಗಾಗಿ ನೋಡಿ ಇದಕ್ಕೇನು ಜಾಸ್ತಿ ಡೋರಿ ಬೇಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಉಳಿದಿರೋ ಪೀಸಲ್ಲಿ ನಾನು ಡೋರಿ ಮಾಡಿದ್ದೆ. ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ಮಾತ್ರ ತುಂಬ ಕಂಫರ್ಟ್ ಆಗೋಯ್ತು ನನಗಂದರೆ. ಹಾಕೊಂಡು ನಾನು ನೋಡಿದೆ, ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ 1.5 ಇಂಚ್ ಇದ್ದರೂ ಸಾಕು, 2 ಇಂಚ್ ಇದ್ದರೂ ಸಾಕು. ಈ ರೀತಿ ಮಡ್ಚ್ಕೊಂಡು ಕೊಡ್ತಾ ಹೋಗಬೇಕು. ನೋಡಿ ನೀವು ಅರ್ಧ ಇಂಚ್ ಗ್ಯಾಪ್ ಆದರೂ ಬಿಡ್ಬೋದು, 1 ಇಂಚ್ ಗ್ಯಾಪ್ ಆದರೂ ಬಿಡ್ಬೋದು. 1 ಇಂಚು ತುಂಬ ದೂರ ಆಗುತ್ತೆ. 3/4 ಇಂಚ್ ಗ್ಯಾಪಿಗೆ ಒಂದೊಂದು ಈ ರೀತಿ ಡೋರಿಯನ್ನು ಕೊಟ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 3/4 ಇಂಚ್ ಗ್ಯಾಪಲ್ಲಿ ಕೊಟ್ಬಿಟ್ಟು ಫುಲ್ ರೌಂಡ್ ಎಲ್ಲ ಮುಗಿದಿದೆ. ಇದಕ್ಕೆ ನಾವು ಗೋಲ್ಡನ್ ಡೋರಿ ಹಾಕಿ ಡಿಸೈನ್ ಮಾಡ್ತೀವಿ. ನೋಡಿ ಈ ಥರ ಬಂದಿದೆ ಕ್ಯಾನ್ವಾಸು, ಹೆಮ್ಮಿಂಗ್ ಮಾಡ್ಬೋದು ಅದನ್ನು. ಈಗ ನಾವು ಗೋಲ್ಡ್ ದಾರನ ಈ ರೀತಿ ಪೋಣಿಸ್ಬಿಟ್ಟು ಡಿಸೈನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಡೀಪ್ ಜಾಸ್ತಿ ಬೇಡ, ಡಿಸೈನ್ ಜಾಸ್ತಿ ಬೇಕು ಅನ್ನೋರು ಈ ರೀತಿ ಪ್ಯಾಟ್ರನ್ನಲ್ಲಿ ಸ್ಟಿಚ್ ಮಾಡ್ಕೋಬೋದು. ಇದು ನಾನು ಫ್ರಂಟು ಪ್ರಿನ್ಸ್ ಕಟ್ ಇಟ್ಟು ಸಹಿತ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿಯನ್ನು ಇಟ್ಟಿದ್ದೀನಿ. ನೋಡಿ ಈ ರೀತಿ ನಿಧಾನವಾಗಿ ಹಾಕ್ಕೊಂಡು ಲಾಕ್ ಮಾಡ್ಕೊಬಿಡಬೇಕು, ಯಾಕಂದರೆ ಬಿಚ್ಚೋಗೋ ಸಾಧ್ಯತೆ ಇರುತ್ತಲ್ವ. ಹಾಗಾಗಿ ಈ ರೀತಿ ಡೋರಿ ಹಾಕ್ಕೊಂಡು
ಒಂದು ಈ ಗುಂಡಿ ಇಡೋದಕ್ಕೆ ಒಂಚೂರು ಈ ಥರ ಜಾಯಿಂಟ್ ಮಾಡೋಣ. ನಾನು ಜಾಯಿಂಟ್ ಮಾಡಿದ ಅವಾಗ ಬಿಚ್ಚಿದೆ, ಅಂದರೆ ಡೋರಿ ಹಾಕೋ ಟೈಮಲ್ಲಿ. ಈಗ ಫೈನಲ್ ಆಗಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಒಂದು ಡೋರಿಗೆ ಫ್ಲವರ್ ಮಾಡೋಣ. ಬಟ್ಟೆ ತುಂಬ ಶಾರ್ಟೇಜ್ ಇತ್ತು, ಅಲ್ಲೇ ಬಿದ್ದಿರೋಂಥ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ತಗೊಂಡು ಡೋರಿಯನ್ನು ರೆಡಿ ಮಾಡಿದ್ವಿ ನೋಡಿ. ಫ್ಲವರ್ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿರೋ ಬ್ಲೌಸು ಆಗಿದೆ, ಬ್ಯಾಕ್ ನೆಕ್ ಡಿಸೈನು. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ರೀತಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ. ನಾನು ಸದ್ಯ ಇನ್ನೊಂದು ವಾರದೊಳಗೆ ಈ ಬ್ಲೌಸ್ ಹಾಕ್ಬಿಟ್ಟು ಸೀರೆ ಹಾಕಿ ನಾನು ವಿಡಿಯೋ ಮಾಡ್ತೀನಿ. ಈ ಚಾನಲಲ್ಲಿ ಬರೆದಿದ್ರು ನಂದು ಇನ್ನೊಂದು ಚಾನಲಲ್ಲಿ ಬರುತ್ತೆ. ಹಾಗೆ ನನ್ನ ನಂಬರ್ ಕೇಳ್ತಾಯಿದ್ರು ಫ್ರೆಂಡ್ಸ್, ಇನ್ಸ್ಟಾದಲ್ಲಿ ಬಂದುಬಿಟ್ಟು ಫಾಲೋ ಮಾಡಿ, ಅಲ್ಲಿ ಮೆಸೇಜ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿತ್ತು. ಇದಕ್ಕೀಗ ನಾವು ಗೋಲ್ಡನ್ ಗುಂಡಿಯನ್ನು ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ. ನಾವು ಇದು ಟ್ಯಾಗ್ ಕಟ್ಟಿರೋ ರೀತಿಯೇ ಅನಿಸುತ್ತೆ. ಈಗ ನಾನು ರೆಡಿ ಮಾಡ್ತಾ ಇದ್ದೀನಲ್ಲ, ಅದು ಟ್ಯಾಗು. ಅದಕ್ಕೆ ನಾನು ಗೋಲ್ಡನ್ ಗುಂಡಿಯನ್ನು ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಈ ರೀತಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೊಬಿಟ್ರೆ ಅದು ಯಾವಾಗಲೂ ಸಹ ಬಿಚ್ಚೋಗಲ್ಲ, ಕರೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಆಗಿತ್ತು ಡಿಸೈನು. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ಡಿಸೈನೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗಿದ್ದರೆ ಶೇರ್ ಮಾಡಿ, ಬೇಕಾದವರಿಗೆ, ಅಂದರೆ ಈ ಟೈಲರಿಂಗ್ ಕಲಿತಾ ಇರೋರಿಗೆ. ಫಸ್ಟ್ ಟೈಲರಿಂಗ್ ಕಲಿತಿರ್ತೀರಾ ಅಂತಂದರೆ ನಿಮ್ಗೆ ಏನಾದರೂ ಡಿಸೈನ್ ಮಾಡಬೇಕು ಅಂದರೆ ತುಂಬ ಈಸಿ ಬ್ಯಾಕ್ ನೆಕ್ ಡಿಸೈನೇ ಅನ್ಬೋದು ನೋಡಿ. ಹೆಮ್ಮಿಂಗ್ ಮಾಡಬೇಕು. ಮತ್ತು ಹಾಗೆ ಈ ಬ್ಲೌಸ್ಗೆ ನಾವು ಫ್ರಂಟ್ ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು, ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡಿರೋವಂಥದ್ದು. ಹೇಗೆ ಬಂದಿದೆ ಅಂತ ತಿಳಿಸಿ. ಹಾಗೆ ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ರಿಗೂ.